ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಬನ್ನಿ, ಅವರು ನಮ್ಮ ಜೊತೆಗಿದ್ದಾರೆ. ಏನು ಅವರನ್ನ ಸ್ಪಷ್ಟನೆ ತಗೊಳ್ಳೋಣ. ಸರ್ ನಮಸ್ತೆ. ಸರ್ ಏನು ಸರ್ ನನ್ನ ಸಭೆಗೆ ಹಾಜರಾಗಿದ್ದೀರಿ ಅಂತಕ್ಕಂಥ ರಾಜಕೀಯ ಭಾಳ ಚರ್ಚೆ ಆಗ್ತಾ ಇದೆ. ಏನು ಸರ್ ತಮ್ಮ ಕಡೆಯಿಂದ ಸ್ಪಷ್ಟನೆ? ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ನನಗೊಂದು ಇನ್ವಿಟೇಷನ್ ಕಳಿಸಿದರು. ಹೀಗೆ ಒಂದು ಊಟ ಇದೆ ಬನ್ನಿ ಅಂತ. ಸೊ ಹಾಗಾಗಿ ನಾನು ಅವರ ಆಹ್ವಾನದ ಮೇರೆಗೆ ನಾನು ಆ ಮೀಟಿಂಗ್ ಹೋಗಿದ್ದು ನಿಜ, ಊಟನೂ ಮಾಡಿದ್ದು ನಿಜ, ಸ್ನೇಹಿತರೆಲ್ಲ ಮಾತಾಡಿದ್ದು ನಿಜ. ಎಷ್ಟೊತ್ತಿದ್ರಿ ಸರ್ ಸಭೆಯಲ್ಲಿ? ಹಾಂ, ಎಷ್ಟೊತ್ತಿದ್ರಿ ಸಭೆಯಲ್ಲಿ ನಾನು 1 ಗಂಟೆ ಕೂತಿದ್ದಲ್ಲೇ. ಯಾಕೆಂತಂದ್ರೆ ಈಗ ಬಿ ಜೆ ಪಿಯಲ್ಲಿ ಇದ್ಕೊಂಡು ತಾವು ಅಂದರೆ ಆ ಕಡೆ ಹೋಗಿದಾಗ ಸಹಜವಾಗಿ ಒಂದಷ್ಟು ರಾಜಕೀಯವಾಗಿ ಕುತೂಹಲಗಳು ರಾಜಕೀಯವಾಗಿ ಕತ್ತರಿ ನಮ್ಮ ಮನಸ್ಸೆಲ್ಲ ಕಾಂಗ್ರೆಸ್ಸಲ್ಲೇ ಇರೋದು. ಎಷ್ಟು ಸರ್ತಿ ಹೇಳಿದ್ದೀನಿ, ಟೆಕ್ನಿಕಲಿ ಐ ಆಮ್ ಎ BJP ಮೆಂಬರ್, ಆದರೆ ನನ್ನ ಮನಸ್ಸು ಮಾತ್ರ ಕಾಂಗ್ರೆಸ್ಸಲ್ಲಿ ಇದೆ. ಅಲ್ಲಿ ಸುಮ್ಮನೆ, ಇಲ್ಲಿ ನಮ್ಮ ಮನೆ. ಈಗ ಚುನಾವಣೆ ಇದೆ, ಹತ್ರ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ಈ ತಾವೇನಾದರೂ ಕಾಂಗ್ರೆಸ್ನಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾರೆ, BJP ನಿಭಾಯಿಸ್ತಾರೆ? ಕೊಟ್ಟರೆ ಜವಾಬ್ದಾರಿ ನಿರ್ವಹಿಸೋಣ. ಕಾಂಗ್ರೆಸ್ನಲ್ಲಿ ನಿಭಾಯಿಸ್ತೀರಾ ಸರ್? ಎಸ್, ಇದಿಷ್ಟು ಕೂಡ ನನ್ನ ವಿಶ್ವನಾಥ್ ಅವರ ಮಾತು. ಅಂದರೆ ಕಾಂಗ್ರೆಸ್ನಲ್ಲಿ ನನ್ನ ಮನಸ್ಸು ಅಲ್ಲೇ ಇರತಕ್ಕಂಥದ್ದು, ಇಲ್ಲಿರೋದು ನಾನು ಸುಮ್ಮನೆ, ಅಲ್ಲಿರೋದೇ ನಮ್ಮ ಮನೆ ಅಂತ ಹೇಳಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನೇ ಹೊಗಳಿದ್ದಾರೆ. ಜೊತೆಗೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಜವಾಬ್ದಾರಿ ಕೊಟ್ಟರೆ ನಾನು ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಬನ್ನಿ, ಅವರು ನಮ್ಮ ಜೊತೆಗಿದ್ದಾರೆ. ಏನು ಅವರನ್ನ ಸ್ಪಷ್ಟನೆ ತಗೊಳ್ಳೋಣ. ಸರ್ ನಮಸ್ತೆ. ಸರ್ ಏನು ಸರ್ ನನ್ನ ಸಭೆಗೆ ಹಾಜರಾಗಿದ್ದೀರಿ ಅಂತಕ್ಕಂಥ ರಾಜಕೀಯ ಭಾಳ ಚರ್ಚೆ ಆಗ್ತಾ ಇದೆ. ಏನು ಸರ್ ತಮ್ಮ ಕಡೆಯಿಂದ ಸ್ಪಷ್ಟನೆ? ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ನನಗೊಂದು ಇನ್ವಿಟೇಷನ್ ಕಳಿಸಿದರು. ಹೀಗೆ ಒಂದು ಊಟ ಇದೆ ಬನ್ನಿ ಅಂತ. ಸೊ ಹಾಗಾಗಿ ನಾನು ಅವರ ಆಹ್ವಾನದ ಮೇರೆಗೆ ನಾನು ಆ ಮೀಟಿಂಗ್ ಹೋಗಿದ್ದು ನಿಜ, ಊಟನೂ ಮಾಡಿದ್ದು ನಿಜ, ಸ್ನೇಹಿತರೆಲ್ಲ ಮಾತಾಡಿದ್ದು ನಿಜ. ಎಷ್ಟೊತ್ತಿದ್ರಿ ಸರ್ ಸಭೆಯಲ್ಲಿ? ಹಾಂ, ಎಷ್ಟೊತ್ತಿದ್ರಿ ಸಭೆಯಲ್ಲಿ ನಾನು 1 ಗಂಟೆ ಕೂತಿದ್ದಲ್ಲೇ. ಯಾಕೆಂತಂದ್ರೆ ಈಗ ಬಿ ಜೆ ಪಿಯಲ್ಲಿ ಇದ್ಕೊಂಡು ತಾವು ಅಂದರೆ ಆ ಕಡೆ ಹೋಗಿದಾಗ ಸಹಜವಾಗಿ ಒಂದಷ್ಟು ರಾಜಕೀಯವಾಗಿ ಕುತೂಹಲಗಳು ರಾಜಕೀಯವಾಗಿ ಕತ್ತರಿ ನಮ್ಮ ಮನಸ್ಸೆಲ್ಲ ಕಾಂಗ್ರೆಸ್ಸಲ್ಲೇ ಇರೋದು. ಎಷ್ಟು ಸರ್ತಿ ಹೇಳಿದ್ದೀನಿ, ಟೆಕ್ನಿಕಲಿ ಐ ಆಮ್ ಎ BJP ಮೆಂಬರ್, ಆದರೆ ನನ್ನ ಮನಸ್ಸು ಮಾತ್ರ ಕಾಂಗ್ರೆಸ್ಸಲ್ಲಿ ಇದೆ. ಅಲ್ಲಿ ಸುಮ್ಮನೆ, ಇಲ್ಲಿ ನಮ್ಮ ಮನೆ. ಈಗ ಚುನಾವಣೆ ಇದೆ, ಹತ್ರ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ಈ ತಾವೇನಾದರೂ ಕಾಂಗ್ರೆಸ್ನಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾರೆ, BJP ನಿಭಾಯಿಸ್ತಾರೆ? ಕೊಟ್ಟರೆ ಜವಾಬ್ದಾರಿ ನಿರ್ವಹಿಸೋಣ. ಕಾಂಗ್ರೆಸ್ನಲ್ಲಿ ನಿಭಾಯಿಸ್ತೀರಾ ಸರ್? ಎಸ್, ಇದಿಷ್ಟು ಕೂಡ ನನ್ನ ವಿಶ್ವನಾಥ್ ಅವರ ಮಾತು. ಅಂದರೆ ಕಾಂಗ್ರೆಸ್ನಲ್ಲಿ ನನ್ನ ಮನಸ್ಸು ಅಲ್ಲೇ ಇರತಕ್ಕಂಥದ್ದು, ಇಲ್ಲಿರೋದು ನಾನು ಸುಮ್ಮನೆ, ಅಲ್ಲಿರೋದೇ ನಮ್ಮ ಮನೆ ಅಂತ ಹೇಳಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನೇ ಹೊಗಳಿದ್ದಾರೆ. ಜೊತೆಗೆ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಜವಾಬ್ದಾರಿ ಕೊಟ್ಟರೆ ನಾನು ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.